ಎಲ್ಲ ವಿಷಯ ಹೇಳಿದ್ರಿ, ಮುಖ್ಯವಾದ ವಿಷಯನ ಮುಚ್ಚಿಟ್ಬಿಟ್ರಲ್ಲ ನೀವು. ಇಷ್ಟೆಲ್ಲ ಆದ್ಮೇಲೂ ಅಗಸ್ತ್ಯ ಬದುಕಿದ್ರೆ ನಮ್ಗೆ ತೊಂದರೆ. ನಿಮ್ಗೆ ಅಬೌಟ್ ಆಗಿದ್ದ ವಿಷಯ ನನ್ನ ಹತ್ರ ಹೇಳಲ್ವ? ಆದ್ರೆ ಈ ಸಲ ಒಂದಲ್ಲ 2 ಕೊಲೆಗಳಾಗತ್ತೆ. ಯಾರು ನಿನ್ಗೆ ಹಿಂಗ್ ಮಾಡು ಅಂತ ಹೇಳಿದ್ದು ಹೇಳು. ಹೇಳಕ್ಕಿಲ್ಲ. ಒಳ್ಳಿಲ್ಲ ಅಂದ್ರೆ ನಾನ್ ನಿನ್ನನ್ನು ಕತ್ತರಿಸಾಕ್ಬಿಡ್ತೀನಿ. ನಮ್ಮಪ್ಪ ಎನ್ನೇ ಸಾಯಿಸಕ್ ನೋಡಿದ್ಲ ಆ ಭೈರಾದೇವಿ, ಅವಳ ತಲೆ ಇವತ್ ಕತ್ತರಿಸೇ ನಾನು ಬರೋದು. ನನ್ ಗಾಡಿನ ಇಲ್ಲೇ ಇಲ್ವಾ ನಿಲ್ಸಿದ್ದು? ಗಾಡಿ ಏನಾಯ್ತು? ದುಡ್ಡಕ್ಕೋಸ್ಕರ ಪ್ರೀತಿ ಅನ್ನೋ ಹೆಸರಲ್ಲಿ ನನಗೆ ಮೋಸ ಮಾಡ್ತೀಯಾ? ನೀನು ಮಾಡಿದಕ್ಕೆ ಪ್ರತಿದಿನ ಮನೇಲಿ ನಾನು ಅವಮಾನ ಅನುಭವಿಸ್ತಾ ಇದ್ದೀನಿ. ನಿನ್ನನ್ನು ಇಲ್ಲಿ ನಮ್ಮ ಬೇತಾಳ ಕಾಣಿಸ್ತಾನೆ ಇಲ್ವಲ್ಲ? ಏನಿದು ಇಲ್ಲಿಗೆ ಬಂದಿದ್ಯಾ? ನಿಮ್ಮನ್ನ ನೋಡಕ್ಕೆ ಅಂತ ಬಂದೆ. ನಿಮ್ಗೆ ತಲೆಸಲಿಲ್ವಾ? ನಾನೇನು ಫಿಲ್ಮ್ ಹೀರೋ ಇಲ್ಲ ಒಂದು ಆಟೋಗ್ರಾಫ್ ಹಾಕ್ಸ್ಕೊಳ್ಳೋಕೆ. ನಿಮ್ಮ ಹತ್ರ ಮುಖ್ಯ ವಿಷಯ ಮಾತಾಡ್ಬೇಕು, ಬೇಗ ಬನ್ನಿ. ನೋಡಪ್ಪ, ಅದೆಂತ ಬ್ರೇಕಿಂಗ್ ನ್ಯೂಸ್ ಪರವಾಗಿಲ್ಲ, ನಾನು ಅಂಗಡಿಗೆ ಬಂದು ಮಾತಾಡ್ತೀನಿ. ಫಸ್ಟ್ ನಿಂದ ಹೊರಡು. ನೀನು ನಾನಿಲ್ಲೇ ಕಾಯ್ತೀನಿ. ಎಲ್ಲಿವರೆಗೂ ಕಾಯ್ತೀಯ? ನಿಮ್ಮ ಮನಸ್ಸು ಕರಗೋವರೆಗೂ, ಕರಗಿ ಕರುಣೆ ಹುಟ್ಟೋವರೆಗೂ, ಹುಟ್ಟಿದ ಕರುಣೆಯಲ್ಲಿ ಪ್ರೀತಿ ಬರೋವರೆಗೂ. ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಇಷ್ಟು ಮುಕ್ತಾ ಕಾಣಿಸ್ತಿದ್ಯಾ ಅಂಜು? ಇವತ್ತು ನಿನ್ನನ್ನ ನೋಡಕ್ ಬರೋ ಹುಡುಗ ನಿನ್ನನ್ನ ನೋಡಿ ಕಳ್ದೋಗ್ತಾನೆ. ಅಂಜನಾ, ನಿನಗೇನು ಅನಿಸ್ತಮ್ಮ? ದೊಡ್ಡವ್ರ ತೀರ್ಮಾನನೇ ನನ್ನ ತೀರ್ಮಾನ ಅಂತ ಹೇಳ್ತಿದ್ದಾಳೆ. ನನಗಂತೂ ಈ ಸಂಬಂಧ ತುಂಬಾ ಇಷ್ಟ ಆಯ್ತು. ನನಗೂ ಒಪ್ಪಿಗೆನೆ. ರಾಕೇಶ್, ನಿನಗೂ ಒಪ್ಪಿಗೆ ಏನಪ್ಪ? ನನಗೆ ತುಂಬಾ ಇಷ್ಟ ಆಯ್ತು. ಈ ತೋಳ ಬಂತು ತೋಳ ಕತೆ ಹೇಳ್ತಾ ಇದ್ದೀರಿ. ನಾನಿಷ್ಟು ಹೇಳಿದ್ರು ನೀವು ತಾತ್ಸಾರ ಮಾಡ್ತಾ ಇದ್ದೀರಿ. ಒಂದಲ್ಲ ಒಂದು ದಿನ ನಿಜವಾಗಲೂ ಅವಳು ತೋಳ ಆಗಿನೇ ಬರ್ತಾಳೆ. ಯಾಕಬಿ ಒಂಥರ ಇದೆಯಾ? ತುಂಬ ಕನ್ಫ್ಯೂಷನ್ಸಲ್ಲಿದೆ, ಕ್ಲಾರಿಟಿನ ಸಿಗ್ತಾ ಇಲ್ಲ. ಏನು ಕನ್ಫ್ಯೂಷನ್ ಅಬಿ? ನನ್ನ ಹತ್ರ ಹೇಳ್ಕೊ. ಹಾಸ್ಪಿಟ್ಲಲ್ಲಿ ಮೊದಲು ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು, ಆಮೇಲೆ ಸರ್ಜರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಯಾಕೆ ಹೀಗೆ ಹೇಳಿದ್ರು? ನನ್ನ ಬೆನ್ನ ಹಿಂದೆ ಏನೋ ನಡೀತಾ ಇದೆ ಅನಿಸ್ತಾ ಇದೆ. ಆ ಥರ ಏನೋ ಮಾಡ್ತಾ ಇಲ್ವಲ್ಲ? ಮಾಡ್ತಿಲ್ಲ ತಾನೇ ಅಂದರೆ ಯಾರ ಮೇಲೆ ಡೌಟ್ ಇದೆ ಅಬಿ? ಡೌಟ್ ಅಲ್ಲ ಇದು, ನಿನ್ನ ಬಗ್ಗೆನೇ ಕೇಳ್ತಿದ್ದೀನಿ ಶ್ರಾವಣಿ.